ಹಾಯ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನನ್ನ ಮಳೆ 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 ಎಲ್ಲಿ ನೋಡಿದ್ರು ಮಳೆ ಸುರಿತಾನೇ ಇದೆ. ಇಲ್ಲಿ ನನ್ನ ಮಗ ಟಾಟಾ ಹೋಗ್ತಾ ಈಗ ಅಜ್ಜ. ಟಾಟಾ ಬೇಡ ಬೇಡ ಬೇಡ. ಬಾಯ್ ಮಾಡು ಅಜ್ಜಂಗೆ. ಬಾಯ್ ಮಾಡು ಅಜ್ಜಂಗೆ. ಆತ ಕೇಳು. ಕೂತ್ಕ ಅಜ್ಜಿ ಜೊತೆಗೆ. ಟಾ ಪೀತಾ ಇಲ್ಲ, ಬಾ. ಅಲ್ಲಿದ್ದು ನೋಡದೆ, ಕೆಳಗೆ ನೋಡು, ಕೆಳಗೆ ನೋಡಿ ಇದ್ದುದೆ, ಕೆಳಗೆ ಕೆಳಗೆ ನಿನ್ ಕಾಲ ಹತ್ರ ಇದೆ, ಇಲ್ಲಿದ್ದು ನೋಡು, ಅಲ್ಲಿ ನೋಡು, ಕಾಣ್ತು. ಸಿಕ್ತಾ? ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಅಮ್ಮ. ಅಮ್ಮ ಹೇಳು. ಅಮ್ಮ ಕಿಚ್ಚಿ ಕೊಡಮ್ಮ. ಈವ್ನಿಂಗ್ ಸ್ನ್ಯಾಕ್ಸ್ ನನ್ನ ಮಗನಿಗೆ ಓಟ್ಸ್ ಮಾಡ್ತಾಯಿದ್ದೀನಿ. ಓಟ್ಸ್ನ ಒಂದು ಸ್ವಲ್ಪ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಟಿದ್ದೀನಿ ಡಬ್ಬದಲ್ಲಿ ತುಂಬಿ. ಅದಕ್ಕೊಂದು ಅರ್ಧ ಲೋಟ ಹಾಲು ಹಾಕಿ 2 ಚಮಚ ಓಟ್ಸ್ ಪೌಡ್ರ್ ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಸಕ್ಕರೆ ಇಲ್ಲ ಜೇನುತುಪ್ಪ ಹಾಕಿ ಮಕ್ಕಳಿಗೆಲ್ಲ ತಿನ್ನಿಸ್ಬೋದು. ತುಂಬ ಚೆನ್ನಾಗಿರುತ್ತೆ, ತಿಂತಾರೆ ಇಷ್ಟಪಡ್ಕೊಂಡು. ನಾನು ಸಕ್ಕರೆ ಹಾಕಲ್ಲ, ನಾನು ಯಾವಾಗಲೂ ಜೇನುತುಪ್ಪ ಹಾಕ್ತೀನಿ. 1 ಚಮಚ ಜೇನುತುಪ್ಪ ಹಾಕಿದರೆ ಸಾಕು. ಅವನಿಗೆ ಜೇನುತುಪ್ಪ ಆದರೆ ಸ್ವಲ್ಪ ಇಷ್ಟಪಡ್ಕೊಂಡು ತಿಂತಾನೆ, ಅದಕ್ಕೋಸ್ಕರ. ಟೈಮ್ 12:30 ಆಯಿತು. ಈಗ ದನ ಹೊಡ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ಬೆಳಗ್ಗೆ 9:30 10 ಗಂಟೆ ಅಷ್ಟೊತ್ತಿಗೆ ಬಿಟ್ಟಿರ್ತೀವಿ. ಇಷ್ಟೊತ್ತಿಗೆ ಹೊಡ್ಕೊಬರೋದು. ಮಳೆಗಾಲದಲ್ಲಿ ಅಷ್ಟೇ ನಾವು ದನನ ಇಲ್ಲೆಲ್ಲ ಬಿಡೋದು. ಬಾಕಿ ಟೈಮೆಲ್ಲ ಕೊಟ್ಟಿಗೆಯಲ್ಲೇ ಕಟ್ಟ ಹಾಕಿಡ್ತಾರೆ. ನಾನು ಮಳೆ ಬಂದರೆ ಹೋಗಲ್ಲ, ಮಳೆ ಇಲ್ಲ ಅಂದರೆ ಅಷ್ಟೇ ಹೋಗೋದು. ನಮ್ಮ ಮನೆಯವರು ನಾವು ಹೋಗಿದ್ವಿ. ಆ ಕಡೆ ಹೋದ್ರೆ ಈ ಕಡೆ ಬರೋದು, ಈ ಕಡೆ ಹೋದ್ರೆ ಆ ಕಡೆ ಬರೋದು. ಏನು ಮಾಡ್ತಿದೆ, 3 ದನ ಇದೆ. ಇಲ್ಲೆಲ್ಲ ಈ ಥರ ಹೋಗೋದೆಲ್ಲ ಚೆನ್ನಾಗಿರುತ್ತೆ. ಸುತ್ತಲೂ ಮರ ಗಿಡದ ಮಧ್ಯೆ ನಾವು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ 10 ನಿಮಿಷ ಹೋಗಿ ಬಂದರೆ ಎಷ್ಟು ಖುಷಿ ಅನಿಸುತ್ತೆ. ಇಲ್ಲೆಲ್ಲ ಗ್ರೀನರಿ. ಮಳೆಗಾಲದಲ್ಲಂತೂ ತುಂಬ ಹಸ್ರಾಗಿರುತ್ತೆ. ಇಡೀ ಬೆಟ್ಟ ಎಲ್ಲ ಹಸ್ರಾಗಿ ನೋಡೋಕ್ಕೆ ಒಂಥರ ಖುಷಿ. ಹೋದಾಗ ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ, ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೆ. ಈಗ ಮನೆಗೆ ಹೋಗಿ ನನ್ನ ಮಗನಿಗೆ ಅನ್ನ ಹಾಕಬೇಕು. ನನ್ನ ಮಗನಿಗೆ ಅನ್ನ ಹಾಕೋಕ್ಕೆ ಬೇಕು 1 ಗಂಟೆ. ಅಲ್ಲಿ ತೋಡಿಸಿ ಇಲ್ಲಿ ತೋಡಿಸಿ. ಈಗಂತೂ ನಡೀತಾನ, ಆಚೆ ತೋರಿಸ್ತಾನೆ, ಆಚೆ ಕರ್ಕೊಂಡೋಗು ಆಚೆ ಕರ್ಕೊಂಡೋಗು ಅಂತ. ಆಚೆ ಎಲ್ಲ ಮಳೆ ಬರೋದಕ್ಕೆ ನೆಲ ಎಲ್ಲ ಒಂಥರ ಜಾರೆ ಆಗೋಗಿದೆಯಾ. ನನಗೆ ಭಯ, ಎಲ್ಲಿ ಬೇಡ ಅಂದಿದ್ದ ಕಡೆನೇ ಜಾಸ್ತಿ ಹೋಗೋದವನು. ಹೋಗಿ ಬಿದ್ದುಬಿಟ್ರೆ ಅಂತ ಭಯ ನನಗೆ. ಇಲ್ಲಿ ಪೇರಲೆ ಮರ ಇದೆ, ಇಲ್ಲಿ ಚೆನ್ನಾಗಿದೆ, ಹಣ್ಣೆಲ್ಲ ಚೆನ್ನಾಗಿರುತ್ತೆ. ಈ ಮಂಗನ ಕಾಟಕ್ಕೋಸ್ಕರ ಸಿಗೋದೇ ಇಲ್ಲ ಹಣ್ಣು. ಫೋಟೋಕ್ಕೆಲ್ಲ ಪೋಸ್ ಕೊಡೋಕ್ಕೆ ನಂಬರ್ 1 ಇದ್ದ ನನ್ನ ಮಗ. ಇವತ್ತು ಇಂಜೆಕ್ಷನ್ ಇತ್ತು ಪಾಪದು, 1 ವರ್ಷದ 4 ತಿಂಗಳದು. ಅದಕ್ಕೆ ಇಂಜೆಕ್ಷನ್ ಹಾಕ್ಸೋಕೆ ಹೋಗ್ತಾ ಇದ್ದೀವಿ. ಅವನಿಗೆ ಪಾಪ ಗಾಡಿ ತಗೊಂಡು ಹೋಗ್ತಾ ಇದ್ದೀವಿ ನಾವು ಅಂತ ಖುಷಿ. ಗೊತ್ತಿಲ್ಲ ಇನ್ನೂ ಇಂಜೆಕ್ಷನ್ ಹಾಕ್ತಾರೆ ಅಂತ. ಅವ್ನು ನಿದ್ದೆ ಟೈಮ್ ಆಗಿತ್ತು, 11:30 ಮಲಗಿ 12:30 ಎದ್ದೇಳ್ತಿದ್ದ. ಈಗ ಬಂದ್ವಿ ಇಲ್ಲಿಗೆ. ಈಗ ಮಲಗಿಬಿಟ್ಟಿದ್ದಾನೆ. ಈಗ ನಾವು ಮುಟ್ಟಿದ ಕೂಡಲೇ ಎಚ್ಚರ ಆಗುತ್ತಾ. ಈಗ ಇಂಜೆಕ್ಷನ್ ಹಾಕ್ತಾರೆ. ಇನ್ನೇನು ಅಳ್ತಾನೇನೋ, ಅದೇ ನಂಗೆ ಭಯ. 2 ಇಂಜೆಕ್ಷನ್ ಕೊಟ್ಟರು ಅಷ್ಟೇ, ಅಳ್ಳಿಲ್ಲ. ಆದರೆ ಪ್ಯಾರಾಸಿಟಮಾಲ್ ಟಾನಿಕ್ ಕೊಟ್ಟಿದ್ದೆ.